ಪ್ರದರ್ಶನೆಗೆ ಅಭಿನಂದನೆಗಳು. ಟೀಸರಿನ ಗುಣನೇ ಕೀಟಲೆ ಮಾಡೋದು, ಅಂದರೆ ಟೀಸ್ ಮಾಡೋದು. ಸೊ ಅದರ ಎಲ್ಲ ಗುಣಗಳು 100% ಟೀಸರ್ಲಿದೆ. ಬಟ್ ಒಂದು ಡೌಟ್ ಆಯಿತು, ಎರಡೆರಡು ಸತಿ ನೋಡಿದ ಮೇಲೆ ರಾಕ್ಷಸ ಯಾರು ಅಂತ ಸ್ವಲ್ಪ ಕನ್ಫ್ಯೂಷನ್. ಫಸ್ಟ್ ಟೈಮ್ ನೋಡಿದಾಗ ಪ್ರಜ್ವಲ್ ರಾಕ್ಷಸ ಅಂದ್ಕೊಂಡೆ, ಅಭಿನಯದಲ್ಲಿ ರಾಕ್ಷಸ ಅಂತ ಹೇಳ್ತಾರೆ. ಅದು ಹೇಳಲೇಬೇಕಾಗಿಲ್ಲ, ಎಲ್ಲರೂ ಹೇಳಿದ್ದಾರೆ. ಅವರ ತಂದೆಯವರಿಂದ ಬಂದ ಕೊಡುಗೆ ಇದು. ಹಾಗಾಗಿ ಅವರು ದೊಡ್ಡ ರಾಕ್ಷಸರು, ಇವರು ಇನ್ನೊಬ್ಬರು ರಾಕ್ಷಸರು. ಇನ್ನೂ ಒಂದು ಸಣ್ಣ ಡೌಟ್ ಬಂದಿದೆ ಟೀಸರ್ ನೋಡಿದ್ಮೇಲೆ, ನಮ್ಮ ಡೈರೆಕ್ಟರ್ ಲೋಹಿತ್ ಇರ್ಬೋದ ರಾಕ್ಷಸ ಅಂತ ಇನ್ನೊಂದು ಸಣ್ಣ ಡೌಟ್ ಬಂದಿದೆ. ಇರ್ಬೋದು, ಕೆಲಸದಲ್ಲಿ ಬಹಳ ದೊಡ್ಡ ರಾಕ್ಷಸ. ಯಾಕಂದರೆ ನಾನು ಒಂದು 4-5 ಸಿನಿಮಾಯಿಂದ ನಾವು ಮಾಡಿದ್ದೀವಿ, ಕೆಲಸ ಮಾಡಿದ್ದೀನಿ. ಕೆಲಸದಲ್ಲಿ ಬಹಳ ದೊಡ್ಡ ರಾಕ್ಷಸ, ಅಂದರೆ ರಾಕ್ಷಸದ ಥರ ಕೆಲಸ ಮಾಡೋದು. ನಿದ್ದೆ ಮಾಡಿದ್ದೆ ನೋಡಿಲ್ಲ, ಬೇರೆಯವರು ನಿದ್ದೆ ಮಾಡೋಕ್ಕೆ ಗೊತ್ತಿಲ್ಲ. ಹಂಗಾಗಿ ಒಳ್ಳೆಯದಾಗಲಿ. ಯಾಕಂದ್ರೆ ನೋಡಿದವರು ಮಾಡೋದು ಕಾಂಬಿನೇಷನ್ ಅದ್ಭುತವಾಗಿ ಬಂದಿದೆ. ಹಾಗಾಗಿ ಆ ಪ್ರೀತಿಯಿಂದ ಇದನ್ನು ಕಾರ್ಯಕ್ರಮ ಮಾಡಿದ್ದಾರೆ. ಕಾಂಬಿನೇಷನ್ ಅದು ತುಂಬ ಕಾಂಬಿನೇಷನ್ ಇದೆ, ಯಾವ ಹೊರಗೋಗಿಲ್ಲ ಅಷ್ಟೇ. ಬಟ್ ನನಗೆ ಈಗಲೂ ನೆನಪಿದೆ, ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ಗೆ ಹೋಗಿದ್ದೆ, ವೀರೇಶ್ ಥಿಯೇಟರ್ಗೆ. ಹೆವಿ ಜನ ಇದ್ದಾರೆ, ಫುಲ್ ಸೆಲೆಬ್ರೇಷನ್ ಮಾಡಿದ್ದಾರೆ. ನಾನು ನನ್ನ ಫಸ್ಟ್ ಸಿನಿಮಾಗೆ ಇಷ್ಟೊಂದೆಲ್ಲ ಜನ, ಇಷ್ಟೊಂದೆಲ್ಲ ಸೆಲೆಬ್ರೇಷನ್. ಬಟ್ ನಾವು ಗೊತ್ತಾಗಿದ್ದು ಸೇಮ್ ದಿನ ಜೆಂಟಲ್ಮೆನ್ ರಿಲೀಸ್ ಇತ್ತು. ಆಯಾದ ಹಾಡು ಇಟ್ಟಾಗಿದ್ದಾರೆ. ದೊಡ್ಡ ಮನವಿ ಮನಸ್ಸಾಗಿದೆ. ನನ್ನ ಸ್ಟಿಲ್ ನನ್ನ ಆಲ್ ಟೈಮ್ ಫೇವರೇಟ್. ಪ್ರತಿ ಟೈಮಲ್ಲಿ ನಾನು ಹಾಡು ಕೇಳ್ತಾ ಇರ್ತೀನಿ. ನಾನು ಮೀಟ್ ಮಾಡಿದ್ದು ಬಹಳ ಕಡಿಮೆ, ಬಟ್ ಪ್ರತಿ ಕ್ಷಣ ಒಂದು ಅಣ್ಣನ ಥರ ಪ್ರೀತಿ ಕೊಡುವಂಥ ಅದ್ಭುತವಾದ ವ್ಯಕ್ತಿ. ಅದಕ್ಕೆ ನಾನು ಬಹಳ ಆಭಾರಿಯಾಗಿದ್ದೀನಿ. ಆ್ಯಂಡ್ ರಾಕ್ಷಸ ಬಗ್ಗೆ ಹೇಳಬೇಕು ಅಂದರೆ, ಸರ್ ಅವರೇ ಹೇಳಿದ್ರು, ಅದೇ ನನ್ನ ಮನಸ್ಸಲ್ಲಿ ಇತ್ತು. ಲೋಹಿತ್ ಅವರು ಕರೆಕ್ಟಾಗಿ ಟೈಟ್ ಇಟ್ಟಿದ್ದಾರೆ, ಅವರ ಹೆಸರು ರಾಕ್ಷಸ. ಈ ಸಿನಿಮಾ ಯಾಕಂದರೆ 24 hours 36-48 hours ನಾನ್ ಸ್ಟಾಪ್ ರನ್ ಆಗುತ್ತೆ ಈ ಮೆಷಿನ್. ಡೈರೆಕ್ಟ್ರು ಆ್ಯಂಡ್ ವಿಶ್ವಲ್ ಸೂಪರ್ ವಿಶ್ವಲ್. ನಿಜವಾಗ್ಲೂ ರಾಕ್ಷಸ ನಾವು ಟೈಟ್ಲಿ ಬಂದಾಗ ವಿಶ್ವಲ್ ಆ ಲೆವೆಲ್ ಇದೆ. ಆ್ಯಂಡ್ ಪ್ರಜ್ವಲ್ ಸರ್ ಅಂತ ನಾನು ಮಾತಾಡ್ತಾ ಇದ್ದೆ, ವಿಶ್ವಲ್ ಸಖತ್ತಾಗಿದೆ. ಪ್ರಜ್ವಲ್ ಎಷ್ಟು ಹ್ಯಾಂಡ್ಸಮ್ ಅಂದ್ರೆ ಜೀವನದಲ್ಲಿಯೂ ತುಂಬಾ ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾರೆ. ಸೋ ಸಚ್ ಅ ಗುಡ್ ಸ್ಕ್ರೀನ್ ಪ್ರೆಸೆನ್ಸ್. ನಮಗೆ ಭಯ ಆಗಬೇಕು, ಟೀಮನ್ನು ತುಂಬ ಇಷ್ಟಪಡಬೇಕು. ಸ್ವಲ್ಪ ಕನ್ಫ್ಯೂಷನ್ ಆಗ್ತಿದೆ ಪ್ರಜ್ವಲ್. ಬಟ್ ಎನಿವೇಸ್ ತುಂಬ ವಂಡರ್ಫುಲ್ ಆಗಿದೆ ಟೀಸರ್. ಅಫ್ಕೋರ್ಸ್ ಲೋಹಿತ್ ಇಸ್ ಅ ವಂಡರ್ಫುಲ್ ಫಿಲ್ಮ್ ಮೇಕರ್. ನಾನು ಪ್ರತಿ ಸತಿ ಹೇಳ್ತಾನೆ ಇರ್ತೀನಿ, ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಆ್ಯಂಡ್ ಇನ್ನೂ ಒಂದು ಫಸ್ಟ್ ಟೈಮ್ ಲೂಪ್ ಕಾನ್ಸೆಪ್ಟ್ ಕನ್ನಡದಲ್ಲಿ ಬರ್ತಿದೆ ಅಂದರೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಬಿಕಾಸ್ ಹಾರರ್ ನಾವೆಲ್ಲರೂ ನೋಡಿರ್ತೀವಿ, ತುಂಬ ವರ್ಷಗಳಿಂದ ಹಾರರ್ ಮೂವೀಸ್ ಬಂದು ಹೋಗಿದೆ. ಅದರಲ್ಲಿ ಕ್ರಿಯೇಟಿವ್ ಆಗಿ ಹೊಸ ಏನು ತರ್ಬೋದು ಅಂತ ತುಂಬ ಯೋಚನೆ ಮಾಡ್ತಾನೆ ಇರ್ತಾರೆ. ನನ್ನ ಪರ್ಸನಲಿ ಗೊತ್ತು, ಬಿಕಾಸ್ ನಮ್ಮದು ನೂರೆಂಟು ಡಿಸ್ಕಷನ್ಸ್ ಆಗ್ತಾನೆ ಇರುತ್ತೆ. ಟೆಕ್ನಿಕಲಿ ಚೆನ್ನಾಗಿ ಮಾಡ್ಬೋದು, ಕಾಂಟೆಂಟ್ ಹೇಗೆ ನಾವು ಏನು ಮಾಡ್ಬೋದು ಅಂತ. ಸೊ ಇದು ಒಂದು ತುಂಬ ವಂಡರ್ಫುಲ್ ಆಗಿ ಬಂದಿದೆ. ಆ್ಯಂಡ್ ಐಮ್ ಶೂರ್ ಇಟ್ಸ್ ಗೋನಾ ಬಿ ಅ ಹ್ಯೂಜ್ ಹಿಟ್, ಬಿಕಾಸ್ ಈ ಸೆಪ್ಟೆಂಬರ್ ಅಕ್ಟೋಬರ್ as we say is a horror season. Schedule all those dating movies where you bring your girlfriends and ಸ್ವಲ್ಪ ಭಯ ಪಡಬೇಕು, ಸ್ವಲ್ಪ all those things have to happen, you see. So correct timing ಲೋಹಿತ್. ಎಲ್ಲ ಡೇಟಿಂಗ್ ಕಪಲ್ಸ್ ಎಲ್ಲ ಚೆನ್ನಾಗಿ ಬರ್ತಾರೆ ಮೂವಿ ನೋಡೋಕ್ಕೆ. There'll be a reason to have your partner ಅಲ್ವಾ, ಬೆಸ್ಟ್ ಫ್ರೆಂಡ್. ಬಟ್ ಮೇಡಮ್ ಇಲ್ಲಿ ಪ್ರಜ್ವಲ್ ಸರ್ಗೆ ಫೀಮೇಲ್ ಲೀಡ್ ಕೊಟ್ಟಿದ್ದಾರೆ. ಯಾ ಪ್ರಜ್ವಲ್ ಎಲ್ಲರೂ ಭಯ ಪಡಿಸ್ಬೇಕು ಅದಕ್ಕೆ. But anyway, ತುಂಬ ಚೆನ್ನಾಗಿ ಬಂದಿದೆ. Of course, Ravish, congratulations, ತುಂಬ ಚೆನ್ನಾಗಿ ಬಂದಿದೆ. And it's very emotional because Devaki team, and of course, I look forward to watching more films with great content. And ಟೆಕ್ನಿಕಲಿ ಲೋಹಿತ್ ಬಗ್ಗೆ ಹೇಳಬೇಕು, ತುಂಬ ಚಿಕ್ಕ ವಯಸ್ಸಿಗೆ ನಿರ್ದೇಶನ ಆಗಿ ಕೆಲಸ ಕಲಿತು ಆ್ಯಕ್ಯುರೇಟ್ ಆಗಿ ಮಾಡೋದು. ಅದು ಹೆಂಗಿದೆ ನಮ್ಮ ಇಂಡಸ್ಟ್ರಿ. ಲೋಹಿತ್ಗೆ ಗಾಡ್ ಫಾದರ್ ಅಂತ ಯಾರಿಲ್ಲ, ಬಟ್ ಮಮ್ಮಿ ಸಿನಿಮಾದಿಂದ ಬ್ಯಾಡ್
ತೆರೆ ಮೇಲೆ ನೋಡಲ್ಲ ವಾವ್ ಅನಿಸ್ತು. ಸೊ ಆ ಥರದ ಕಷ್ಟಪಟ್ಟು ಏನೇ ನಾವು ಯಾವಾಗ ಹೇಳಿದ್ರು ಏನೇ ತಂದೆಯಿಂದ ಅವರು ಬಂದಾಗ ಮಾತುಗಳು ಬಂದಾಗ ಕ್ಯಾಮ್ರಾ ಮುಂದೆ ನಿಂತಾಗ ಇವ್ರು ಅಲ್ಲೆಲ್ಲ ಸೊ ಆ ನಿಟ್ಟಿನಲ್ಲಿ ಇವತ್ತು ನಿರ್ಮಾಪಕರು ನಿರ್ದೇಶಕರು ಒಳ್ಳೆ ಕಡೆ ಒಂದಷ್ಟು ದುಡ್ಡು ಎತ್ಕೊಂಡು ಅದನ್ನ ನೀಟಾಗಿ ವಾಪಸ್ ಈ ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ನಮಗೆ ಅನ್ನಿಸ್ತಾ ಇದೆ. ಯಾಕಂತಂದ್ರೆ ಈ ಇನ್ಸ್ಪೆಕ್ಟರ್ ವಿನೋದ್ ಸಿನಿಮಾನ ಅದೇ ಸಿನಿಮಾ ಚಿತ್ರನ ಪ್ರಜ್ವಲ್ ಅದೇ ಥರ ಶಿವರಾಜ್ ಮೊದಲ ಸಿನಿಮಾ ರಾಕ್ಷಸ ಸಿನಿಮಾ ಬರ್ತಾ ಇದೆ. ಈ ಒಂದು ಇದರ ನಮಗೆ ಸಿನಿಮಾ 100% ದೊಡ್ಡ ನಾನು ನೋಡಿದ್ದೀನಿ. ಮತ್ತೆ ನಮ್ಮ ನಿರ್ದೇಶಕರಾದ ಮತ್ತೆ ನಿರ್ಮಾಪಕರ ಈ ಸಿನಿಮಾದಿಂದ ತುಂಬ ದುಡ್ಡು ಬರಲಿ, ಒಳ್ಳೆ ಹೆಸರು ಬರಲಿ ಅಂತ ನಾನು ಬೇಡ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ರಾಕ್ಷಸ ನಾವು ನೆನ್ನೆ ನೋಡೋದು ನೆನ್ನೆಯಿಂದಲ್ಲ ಸುಮಾರು 45 ದಿವಸ ನೋಡ್ಕೊಂಡು ಹೋಗ್ತೀವಿ. ಇದು ಟೀಸರ್ ರಾಕ್ಷಸ ಅಂದ್ರೆ ಮುದ್ದು ರಾಕ್ಷಸ. ಅದ್ಭುತವಾಗಿದೆ. ಈಗ ನಮ್ಮ ಮಾಸ್ತಿ ಸರಗಡೆ ಒಂದೇ ಥಿಯೇಟರ್ಗೆ ಜನ ಒಂದು ಸಿನಿಮಾಗಳನ್ನ ನೋಡುವಂತ ಶುರುವಾಗ್ತಾ ಇದೆ. ರಾಕ್ಷಸದಿಂದ ಇನ್ನೂ ಹೆಚ್ಚಿನ ಮಾಡಬೇಕು ಹೋಗಲಿ ಅನ್ನೋದು ನಮ್ಮ ಆಶಯ. ಯಾವಾಗ ಪ್ರಿನ್ಸೆ ಈ ಟೀಮನ್ನು ರಾಕ್ಷಸ ಅದೆಲ್ಲ ಟೈಟಲ್ ಆಗ್ತಾನೆ ಇರೋದು. ನನಗೆ 100% ಪ್ರಿನ್ಸ್. ಬಟ್ ಎಲ್ಲ ನಾನು ಈ ಲೊಕೇಶನ್ಗೂ ಹೋಗಿದ್ದೀನಿ. ಟೆಕ್ನಿಕಲಿ ಎಷ್ಟು ಡೀಟೇಲ್ ಆಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ಕಣ್ಣಲ್ಲಿ ನೋಡ್ತೀನಿ. ಲೋಹಿತ್ ಆಗಿರಲಿ, ಇಡೀ ಟೀಮ್ ಆಗಿರಲಿ, ನಿದ್ದೆ ಮಾಡಲ್ಲ, ಊಟ ಮಾಡಲ್ಲ, ಪಡಾವು ಶಾರ್ಟ್ನ 100 ಸತಿ ಮಾಡೋದನ್ನು ಮಾಡ್ತಾರೆ. ಬಟ್ ಇಟ್ ವಿಲ್ ನಾಟ್ ಗಿವ್ ಅಪ್. ಆ ಒಂದು ಶ್ರಮೆಗೆ ಆ ಒಂದು ಎಫರ್ಟ್ ಎಲ್ಲ ಈ ಟೀಮಲ್ಲಿ ಹಾಕಿರೋದು ಡೆಫಿನೆಟ್ಲಿ ಇವತ್ತು ಆ ಟೀಸರಲ್ಲಿ ಕಾಣಿಸ್ತಾ ಇದೆ. ಯೂಶ್ವಲಾಗಿ ನಾನು ಒಂದೇ ಹೇಳ್ತೀನಿ, ಪ್ರತಿ ಒಂದು ಪಾತ್ರದಲ್ಲಿ ಪ್ರಜರ್ ಅವರು ಅದೇ ಒಂದು ಕ್ಯಾರೆಕ್ಟರ್ ತುಂಬ ಇನ್ವಾಲ್ವ್ ಆಗಿರ್ತಾರೆ. ಮನೆಗೆ ಬರುವಾಗ ಹಂಗೆ ಇರ್ತಾರೆ ಅಂತ. ಈ ಒಂದು ರಾಕ್ಷಸ ಅದೇ ಮಾಡೋದು, ಮನೇಲಿ ಏನ್ ನೋಡೋದು ಅಂತ ಪ್ರತಿ ಸಲ ಮನೆಗೆ ಬರುವಾಗ ನಾನು ಫಸ್ಟ್ ನೋಡ್ಬಿಟ್ಟು ಸರಿ ಇವತ್ತು ಗೇಟ್ ಮಾಡ್ಬೇಕಾ ಇಲ್ವಾ ಅಂತ. ಯಾಕಂದ್ರೆ ಸಡನ್ ಆಗಿ ಆಗ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ತುಂಬ ಸಪೋರ್ಟ್ ಜರ್ನಿ ಮಾಡಿದ್ದಾರೆ. ಸೊ ಇದೊಂದು ಸೂಪರ್ ಹಿಟ್ ಫಿಲಮ್ ಆಗಿದೆ ಅನ್ನೋದು ನನ್ನ ಒಂದು ಅನಿಸಿಕೆ. ಶ್ರೀಧರ್ ಸರ್, ಮಾಸ್ತಿ ಸರ್, ಶಿವ ಸರ್, ಶ್ರೀಧರ್ ಸರ್, ರಾಜಗೌಡ ಸರ್ ಎಲ್ಲರೂ ತುಂಬ ಥ್ಯಾಂಕ್ ಕಷ್ಟಪಡ್ತಾರೆ. ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ. ರಾಕ್ಷಸ ಒಂದು ಸ್ಪೆಷಲ್ ಸಿನಿಮಾ. ಕಷ್ಟಪಟ್ಟಿದ್ದಾರೆ. ಇಂಡಿಯನ್ ಎಲ್ಲರೂ ಹೇಳ್ತಾರೆ ಒಂದು ಕಷ್ಟಪಟ್ಟಿದ್ದಾರೆ. ಈ ಸಿನಿಮಾ ಜಾಸ್ತಿ ಪ್ರಜ್ವಲ್ ಸರ್ ಕಷ್ಟಪಟ್ಟಿದ್ದಾರೆ. ನಮಗಿಂತ ಸ್ಟಾರ್ಸ್ ಹೋಗಿದ್ದೀವಿ ಅವ್ರಿಗೆ. ಡೆಫಿನೆಟ್ಲಿ ಒಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಥಿಯೇಟರ್ ನಮಗೆ. ಅದೊಂದು ಧೈರ್ಯ. ಯಾಕಂದರೆ ಯೂಶಲಿ ಆಲ್ ಫಿಲ್ಮ್ ನಾನು ಮಮ್ಮಿ ಮಾಡಿದ್ದೀನಿ. ಸೊ ಆಲ್ ಫಿಲ್ಮ್ ನಾವು ರೆಗ್ಯುಲರ್ ನೋಡ್ತಿದ್ದು ಟೈಮ್ ಜಾನರಲ್ಲಿ ಇನ್ನೊಂದು ಬೇರೆ ಥರದೇ ಒಂದು ವಿಷಯವಾಗಿ ನೋಡೋಕೆ ಕನೆಕ್ಟ್ ಆಗಿರುತ್ತೆ. ಈ ಸೆಪ್ಟೆಂಬರ್ ಅಕ್ಟೋಬರ್ ರಿಲೀಸ್ ಮಾಡೋದು ಸಿನಿಮಾ. ನಿಮ್ಮ ಸಪೋರ್ಟ್ ಬೇಕು. ಆಮೇಲೆ ರಾಗಿಣಿ ಮೇಡಮ್ ಮ್ಯಾಮ್ ಅದು ತುಂಬ ಸಪೋರ್ಟ್ ಮಾಡಿದ್ದೀರ ನಮಗೆ. ಎಲ್ಲ ವಿಚಾರಗಳು ತುಂಬ ಥ್ಯಾಂಕ್ಸ್ ಮ್ಯಾಮ್. ಪೃಥ್ವಿ ಸರ್, ಶ್ರೀಧರ್ ಸರ್ ಎಲ್ಲರೂ ಕಂಪ್ಲೀಟ್ ಟೀಮು. ಆದರೆ ನನ್ನ ಟೆಕ್ನಿಷಿಯನ್ಸ್ನ ಒಂದು ಸ್ಟೇಟ್ಮೆಂಟ್ ಇಷ್ಟಪಡ್ತೀನಿ. ಇದೊಂದು ಕಂಟೆಂಟ್ಗೆ ಶಿಫ್ಟ್ ಆಗಿ ನಿರ್ದೇಶಕನ ಕನಸಿಗೋಸ್ಕರ ನಾನು ಜೊತೆಯಾಗಿ ನಿಲ್ತೀನಿ ಅಂತ ನಿಂತ್ಕೊಂಡಿದ್ದೀರಲ್ಲ, ಒಂದು ಸ್ಟೇಟ್ ಕೊಡ್ತೀನಿ ಸಿನಿಮಾ ಎಕ್ಸೆಪ್ಟ್ ಮಾಡೋದಕ್ಕೆ ಅಂತ. ಮುಂದಾಗಿ ನಾನು ಮಾಧ್ಯಮ ಮಿತ್ರರನ್ನಲ್ಲ, ಮಾಧ್ಯಮ ಕುಟುಂಬ ಅಂತೀನಿ. ಲೀಗಲಾಗಿ ನಾವು ಬೆಳೆಯೋದಕ್ಕೆ ಲೀಗಲಾಗಿ ಲೈಸೆನ್ಸ್ ಬೇಕಂದ್ರೆ ಸರಿ ಏನಕ್ಕೆ 15 ವರ್ಷ ಆಗಬೇಕು. ನಾನು ಇಂಡಸ್ಟ್ರಿಗೆ 15 ವರ್ಷ ಆಯ್ತು. ಇವತ್ತು ನಾವು ದೊಡ್ಡವರಾಗಿದ್ದೀನಿ ಇಂಡಸ್ಟ್ರಿಗೆ. ಆವಾಗಿಂದ ಕಾಪಾಡ್ಕೊಂಡು ಬಂದಿದ್ದಾರೆ ನಮ್ಮ ಮಾಧ್ಯಮ ಮಿತ್ರರು. ನೀವು ಕೂಡ ಬಹಳ ಸೊಗಸಾದ ಒಂದು ಜರ್ನಿ. ಇದನ್ನ ಮಾಡ್ಕೊಂಡು ಬರಬೇಕೋ ಪಡ್ಕೊಂಡು ಬರಬೇಕೋ ಗೊತ್ತಿಲ್ಲ. ಬಟ್ ನನ್ನ ಮುಂದೆ ಕಾಣಿಸ್ತಾ ಇರೋದು ಕಾರಣ ಇದೆ. ನಿಮಗಳಿಂದನೇ ನಾನು ಇವತ್ತು ಮಾತಾಡೋಕ್ಕೆ ಸಾಧ್ಯ. ಸೊ ನೀವು ಕೇಳಿದ್ರಿ ಸಿನಿಮಾ ಬಗ್ಗೆ. ಮೊದಲಾಗಿ ನನಗೆ 6 ಸಿನಿಮಾ ನೋಡೋದಕ್ಕೆ ತುಂಬ ಡರ್ ಆಗುತ್ತೆ.
ಲೋಹಿತ್ ಏನೋ ಹಠ ಮಾಡಿ ಮಾಡಿಸ್ಬಿಟ್ಟಿದ್ದಾರೆ. ಲೋಹಿತ್ಗೆ ಹೇಳಿದ್ರು, ನೀನು ಈ ಸಿನಿಮಾ ಮಾಡಬೇಕಾದ್ರೆ ಎಲ್ಲಿ ಸಡನ್ ಆಗಿ ಏನು ಎಫೆಕ್ಟ್ ಆಗ್ತಾ, ಎಲ್ಲಿ ಸೀರಿಯಲ್ ಏನು ಬರುತ್ತೆ, ಆಡಿಯೋ ಏನು ಬರುತ್ತೆ ಫಸ್ಟೇ ತೋರಿಸ್ಬೋದು. ನನ್ನ ಸಿನಿಮಾ ನೋಡ್ಕೊಂಡು ನಾನೇ ಹಿಡ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ, ಬೇರೆಯವರು ಮಾಡ್ತಾರೆ ಅಂತ. ಬಟ್ ಆದರೂ ಇವತ್ತು ನೋಡಿ ಸ್ವಲ್ಪ ಹೆದರಿಕೆ ಆಯಿತು. ಲೋಹಿತ್ ತುಂಬ ಹುಮ್ಮಸ್ಸಿರುವಂಥ ಒಬ್ಬ ಯುವಕ, ಸಿನಿಮಾ ಬಗ್ಗೆ ತುಂಬ ಪ್ರೀತಿ ಇರುವಂಥ ಒಬ್ಬ ಯುವಕ. ಸಿನಿಮಾ ಬಿಟ್ಟರೆ ಬೇರೆ ಏನು ಯೋಚನೆ ಮಾಡೋದೇ ಇಲ್ಲ. ಈಗ ನಾನೇ ಸಾಕಷ್ಟು ಸಲ ಬೈತೀನಿ, ರೀ ಆಫೀಸ್ ಬಿಟ್ಟು ಮನೆಗೆ ಹೋಗ್ತೀನಿ, ಹೆಂಡತಿ ಕಾಯ್ತಿರ್ತಾರೆ, ಅಮ್ಮ ಕಾಯ್ತಿರ್ತಾರೆ, ಬಟ್ ಆದರೂ ಹೋಗಲ್ಲ. ನೋಡಿ ನನಗೆ ಮಗು. ಸೊ ಫ್ಯಾಮಿಲಿ ಕಡೆಯಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರ್ತೀನಿ, ಹೋಗೋದು ಮನೆಗೆ ಹೋಗ್ಬೋದು ನೀವು ಅಂತ. ಬಟ್ ಸಿನಿಮಾ ಮೇಲೆ ಇಟ್ಟಿರೋ ಪ್ರೀತಿ ಲೋಹಿತ್ ಮಾಡೋ ಸಿನಿಮಾಗಳಲ್ಲಿ ಕಾಣಿಸುತ್ತೆ. ರಾಕ್ಷಸ ಇನ್ನೇನು ಬರುತ್ತೆ. ಅದಕ್ಕೆ ಮುಂಚೆ ನಾವಿಬ್ಬರು ಮಾಡಿರುವಂಥ ಮಾಫಿಯಾ, ಯಾಗಲೇ ಇಂಡಸ್ಟ್ರಿ ಬೆಳವಣಿಗೆ ಬಗ್ಗೆ ಮಾತಾಡ್ತಾ ಇದ್ವಿ, ತುಂಬ ಸಂತೋಷ ಆಗುತ್ತೆ. ಇತ್ತೀಚೆಗೆ ಎಲ್ಲೋ ಸ್ವಲ್ಪ ಮುಂದೋಗಿ ಇನ್ನೇನು ಕೆಳಗೆ ಬರ್ತಾ ಇದ್ರಿ, ಮತ್ತೆ ಭೀಮಾ ಅಂತ ಎದ್ದಿದ್ದೀವಿ ಇವಾಗ. ಮತ್ತೆ ಧೈರ್ಯ ಬಂದಿದೆ, ಮತ್ತೆ ಒಂದು ಟೀಸರ್ ಲಾಂಚ್, ಒಂದು ಚಿಕ್ಕ ಹಾಲ್ ಬಿಟ್ಟು ಒಂದು ಥಿಯೇಟರ್ ಮಾಡೋ ಧೈರ್ಯ ಬಂದಿದೆ, ಮತ್ತೆ ಸಿನಿಮಾಗೆ ಇಷ್ಟು ಖರ್ಚು ಮಾಡೋ ಧೈರ್ಯ ಬಂದಿದೆ. ನಮ್ಮ ನಿರ್ಮಾಪಕರು ಬರೀ ಒಂದು ಟೀಸರ್ ಲಾಂಚ್ಗೆ ಇಷ್ಟು ದೊಡ್ಡದಾಗಿ ಹಣ ವೆಚ್ಚ ಮಾಡಿ ಮಾಡ್ತಿರುವಂಥ ಒಂದು ಧೈರ್ಯ ನೋಡಿದ್ರೆ ಬಹಳ ಖುಷಿ ಆಗುತ್ತೆ. ಸೊ ಭೀಮಾ ಬರ್ತಿದೆ, ನೆಕ್ಸ್ಟ್ ಗಣಪಂದು, ನೀವೀಗ ಅಲ್ಲೂ ಕೂಡ ಹೋಗ್ಬೇಕು, ಗೊತ್ತು ತಡವಾಗ್ತಿದೆ ನಿಮಗೆ, ಬೇಕು ಮುಗಿಸ್ತೀನಿ. ಗಣಪಂದು ಸಿನಿಮಾ ಬರ್ತಿದೆ. ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗಬೇಕು, ಎಲ್ಲ ಸಿನಿಮಾಗಳು ಜನ ಇಷ್ಟಪಡಬೇಕು. ಆ್ಯಂಡ್ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇರುತ್ತೆ ಒಳ್ಳೆ ಸಿನಿಮಾಗಳು ಮಾಡೋದಕ್ಕೆ. ಆ್ಯಂಡ್ ಖಂಡಿತವಾಗ್ಲೂ ಇಲ್ಲಿ ನಿಂತಿದ್ರೆ ಒಂದು ಸ್ವಲ್ಪ ಶಕ್ತಿ ಜಾಸ್ತಿ ಅನಿಸ್ತಾ. ಈ ಥರ ಒಂದು ಬೆನ್ನೆಲು ನಿಂತಿದ್ರೆ ಖಂಡಿತವಾಗ್ಲೂ ಯಾವುದೋ ಒಬ್ಬ ನಾಯಕ ನಟನಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಪೃಥ್ವಿಯವ್ರು ಹೇಳ್ತಿದ್ರು, ನನಗೆ ಅವರು ತುಂಬ ಇಷ್ಟ. ನನಗೆ ನಮ್ಮ ರಾಘವಣ್ಣ ವಿಜಯರಾಘವೇಂದ್ರ ಅವರಂದ್ರೆ ತುಂಬ ಇಷ್ಟ, ನಟನೆ ಅಂದರೆ ತುಂಬ ಇಷ್ಟ. ಪೃಥ್ವಿಯವರು ಸೇಮ್ ಅಂದರೆ ಅವರು ಬಿಹೇವಿಯರ್ ಆಗಲಿ, ಅವ್ರಿಗಿರೋ ಒಂದು ಪ್ಯಾಷನ್ ಆಗಲಿ, ಅವ್ರ ನಟನೆ ನನಗೆ ತುಂಬ ಇಷ್ಟ. ಯಾವಾಗಲೂ ಹೇಳ್ತೀನಿ, ಹೀರೋ ನನಗೆ ಫ್ಯಾನ್ ಹೀರೋ ಅಂತ ಹೇಳ್ತಿರ್ತೀನಿ ಅವ್ರಿಗೆ. ಅವರು ತುಂಬ ಸಲೀಸಾಗಿ ಹೇಳಿದ್ರು, ಲೋಹಿತ್ ಅವರು ತುಂಬ ಕಷ್ಟಪಡ್ತಾರೆ ಅಂತ. ನಾನು ಹೇಳಿದ್ದೆ ಬೇರೆ, ಹೀರೋ ತುಂಬ ರುಬ್ತಾರೆ ಇವರು. ಬಟ್ ಏನೇ ಆದರೂ ಲೋಹಿತ್ ಕೇಳಿದಾಗ ಮಾಡಬೇಕು ಅನಿಸುತ್ತೆ. ನಿಮಗೆ ಶ್ರೀಧರ್ ಅವರು ಅಂತ ಗೊತ್ತು, ನಾನು ಸಿದ್ದು ಅಂಕಲ್ ಅಂತ ಕರಿತೀನಿ. ನಮ್ಮ ತಂದೆ ನಾಟಕದಲ್ಲಿ ನಟನೆ ಮಾಡಬೇಕಾದಾಗಿಂದ ಇವರು ಸ್ನೇಹಿತರು. ಅವ್ರು ನನ್ನ ಕರೆಯೋದೇ ಸಣ್ಣ, ಅವ್ರು ಪ್ರತಿಯೊಬ್ಬ ಸಣ್ಣ ಅಂತಾನೆ ಕರೀತಾರೆ. ಅವ್ರ ಕರೆದಿಲ್ಲ ಅಂದರೆ ನನಗೆ ಸಮಾಧಾನ ಇರಲಿಲ್ಲ. ಸಾಕಷ್ಟು ಸಿನಿಮಾಗಳ ಜೊತೆಗೆ ಮಾಡ್ತಿದ್ದೀವಿ. ಅವ್ರಿದ್ರೆ ನನಗೇನೋ ಒಂದು ಸ್ಫೂರ್ತಿ ನಟನೆ ಮಾಡೋದಕ್ಕೆ. ಅವ್ರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಅವರು ನಡೆದು ಬಂದಿರುವಂಥ ಹಾದಿ ಕಥೆಗಳನ್ನ ಕೇಳಿಕೊಂಡು ನಟನೆ ಮಾಡೋದೇ ಒಂದು ಸ್ಫೂರ್ತಿ. ಆಮೇಲೆ ಪೃಥ್ವಿ, ಆಮೇಲೆ ನಾನು. ಮೂರನೇ ಫೇವ್ರೇಟ್ ಇಂಗ್ಲೀಷಲ್ಲಿ ಮೂರನೇ ಫೇವ್ರೇಟ್ ನಾನು. ಯಾವಾಗಲೂ ಲೋಹಿತ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅವರು ಲೋಹಿತ್ ಜೊತೆ ಕೆಲಸ ಮಾಡಿರೋ ಕಾರಣ ಲೋಹಿತ್ಗೆ ಅವಕಾಶ ಸಿಕ್ಕಿ ಒಳ್ಳೆ ಸಿನಿಮಾಗಳು ಮಾಡಿ ಇವತ್ತು ಒಂದು ಒಳ್ಳೆ ಕಮರ್ಷಿಯಲ್ ಡೈರೆಕ್ಟರ್ ಆಗಿ ಖಂಡಿತವಾಗ್ಲೂ ನಿಮ್ಮ ಮುಂದೆ ಕಾಣಿಸ್ಕೊಳ್ತಾರೆ ಲೋಹಿತ್ ಅವರೇ. ಥ್ಯಾಂಕ್ ಯು ಫಾರ್ ದಿಸ್ ಬೀಯಿಂಗ್ ದೇರ್. ಆ್ಯಂಡ್ ನನ್ನ ಗೆಳೆಯ ಇವಾಗೆಲ್ಲ ಗುಲಾಮ ಮಾಡಬೇಕಾದ್ರೆ ಫುಟ್ಪಾತಲ್ಲಿ ಕುಡ್ಕೊಂಡು ಟೀ ಕುಡ್ಕೊಂಡು